ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬ ಪಾಸಿಟಿವಿಟಿಯಿಂದ ನನ್ನ ದಿನಾನ ಶುರು ಮಾಡಿದ್ದೀನಿ. ಆ್ಯಂಡ್ ಹಾಗೆ ನಿಮ್ಮ ಎಲ್ಲರ ದಿನಾನೂ ಇವತ್ತು ಫುಲ್ ಪಾಸಿಟಿವಿಟಿಯಿಂದ ಕೂಡಿರಲಿ ಅಂತ ನಾನು ಆಶಿಸ್ತೇನೆ. ಬನ್ನಿ, ನಾವು ಇವತ್ತು ತಿಂಡಿಗೆ ರೆಡಿ ಮಾಡೋಣ. ಇವತ್ತು ನಮ್ಮ ಮನೆಯಲ್ಲಿ ನಾವು ದೋಸೆ ಮಾಡ್ತಾಯಿದ್ದೀವಿ. ದೋಸೆ ಅಂದರೆ ಮನೇಲಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಎಲ್ರಿಗೂ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಹಾಗೆ ನಮ್ಮ ಮನೆಯಲ್ಲೂ ಕೂಡ ಆಗುತ್ತೆ. ಆದರೆ ಮಕ್ಕಳಿಗೆ ಟಿಫಿನಿಗೆ ಕಟ್ಟಬೇಕಂದಾಗ ಚಟ್ನಿನ ನಾವು ಕಟ್ಟೋದಕ್ಕಾಗಲ್ಲ, ಯಾಕಂದರೆ ಅದು ಹಾಳಾಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಈ ಥರ ಮಾಡಿ ಕಟ್ಟೋದು ಒಳ್ಳೆಯದು. ನಾನೇನು ಮಾಡ್ತೀನಿ, ನನ್ನ ಮಗಳಿಗೆ ಟಿಫಿನ್ ಬಾಕ್ಸ್ ಕಟ್ಟುವಾಗ ದೋಸೆ ಮೇಲೇ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಎಲ್ಲನೂ ಕಟ್ ಮಾಡಿ ಹಾಕ್ತೀನಿ. ನೀವು ಇದಕ್ಕೆ ಕ್ಯಾರೆಟ್ ಕೂಡ ತುರಿದು ಹಾಕ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹೀಗೆ ಹಸಿ ತರಕಾರಿನೆಲ್ಲ ಹಾಕಿ ಉತ್ತಪ್ಪಂ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ಅದು ಹೆಲ್ದಿಯಾಗೂ ಕೂಡ ಇರುತ್ತೆ. ಮತ್ತು ನಿಮ್ಮ ಬೋರಿಂಗ್ ದೋಸೆನ ಸ್ವಲ್ಪ ಇಂಟ್ರೆಸ್ಟಿಂಗ್ ಕೂಡ ಮಾಡುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಚಿಕ್ಕ ಮಕ್ಕಳು ಈ ಥರ ಕಲರ್ಫುಲ್ ಕಾಣಿಸೋ ಅಡುಗೆಗಳನ್ನೆಲ್ಲ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಸ್ವಲ್ಪ ಗ್ರೀನ್ ಚಟ್ನಿನೂ ಹಾಕ್ಬೋದು. ಹಾಗೆ ಚಟ್ನಿ ಪುಡಿನೂ ಮೇಲೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡುವಾಗ ನಿಮಗೆ ಪಲ್ಯ ಮಕ್ಕಳು ತಿನ್ನಲ್ಲ ಮತ್ತು ಕೊಬ್ಬರಿ ಚಟ್ನಿ ಅಷ್ಟೊತ್ತವರೆಗೂ ಉಳಿಯಲ್ಲ ಅಂತ ಅನಿಸಿದ್ರೆ ಈ ಥರ ಸೆಟ್ ದೋಸೆನೋ ಉತ್ತಪ್ಪ ಮಾಡಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದು ಪೀಸೂ ಉಳಿಸ್ಕೊಂಡು ಬರಲ್ಲ. ಇದು ಬೆಸ್ಟ್ ಆಪ್ಷನ್ ಅನಿಸುತ್ತೆ ನನಗೆ. ಯಾವಾಗಲೂ ಮಕ್ಕಳು ಟಿಫಿನ್ ಬಾಕ್ಸಿಗೆ ಕಟ್ಟುವಾಗ ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟಬೇಕು. ಬೋರಿಂಗ್ ಅಡುಗೆ ಕಟ್ಟಿದ್ರೆ ಮಕ್ಕಳು ಹಸಿವಿದ್ರೂ ಕೂಡ ತಿನ್ನಲ್ಲ, ಹಾಗೆ ಇಟ್ಕೊಂಡು ಬರ್ತಾರೆ. ಈಗ ನಾನು ನನ್ನ ಹಸ್ಬೆಂಡ್ಗೆ ಮತ್ತು ಮಗಳಿಗೆ ದೋಸೆ ಹಾಕ್ಕೊಟ್ಟೆ. ತಿಂಡಿ ಆದಮೇಲೆ ಮನೆ ಹಾಲತ್ತು ಹೆಂಗಿರುತ್ತೆ ನೋಡಿ. ಯಾವಾಗಲೂ ಇಡ್ಲಿ ದೋಸೆ ಮಾಡಿದ್ರೆ ತಿನ್ನೋದಕ್ಕೇನೋ ಚೆನ್ನಾಗಿರುತ್ತೆ, ಆದರೆ ಕಿಚನಲ್ಲಿ ಕೆಲಸ ಡಬಲ್ ಆಗುತ್ತೆ. ಈಗ ನಾನು ಈ ಪೂರ್ತಿ ಕಿಚನನ್ನು ಮೊದಲು ಕ್ಲೀನ್ ಮಾಡ್ತೀನಿ, ಪಾತ್ರೆಗಳನ್ನೆಲ್ಲ ತೊಳೆದು ಆಮೇಲೆ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ನಾನಿಲ್ಲಿ 2 ರೀತಿಯ ಚಟ್ನಿ ಪುಡಿಗಳನ್ನು ರೆಡಿ ಮಾಡಿಟ್ಟಿದ್ದೀನಿ. ಅದನ್ನ ಹೇಗೆ ಮಾಡಿದೆ ಅಂತ ಈಗ ನೋಡ್ಕೊಂಡು ಬನ್ನಿ. ಚಟ್ನಿ ಪುಡಿನ ನಾವು ಹಿಂಡಿ ಅಂತಲೂ ಕರಿತೀವಿ. ಸೊ ಇಲ್ಲಿ ಫಸ್ಟ್ ನಾನು ಪುಟಾಣಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಸೊ ಪುಟಾಣಿ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ನಲ್ಲಿ. ತುಂಬ ಈಸಿ ಈ ಥರದನ್ನೆಲ್ಲ ಮಾಡೋದು, ಆ್ಯಂಡ್ ತುಂಬ ಟೇಸ್ಟಿ ಕೂಡ ಆಗುತ್ತೆ. ಇದಕ್ಕೆ ನಾನೊಂದು 3-4 ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಖಾರ ನೀವು ಜಾಸ್ತಿ ತಿನ್ನೋ ಹಂಗಿದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ. ಪಲ್ಯ ಎಲ್ಲ ಇಲ್ಲ ಅಂದಾಗ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು, ಜೀರಿಗೆ ಮತ್ತು ಖಾರದ ಪುಡಿ, ಈ 3 ಇಂಗ್ರೀಡಿಯೆಂಟ್ಸ್ ಸಾಕು ಈ ಪುಟಾಣಿ ಚಟ್ನಿ ಪುಡಿನ ಒಳ್ಳೆ ಟೇಸ್ಟ್ ಕೊಡೋದಕ್ಕೆ. ಈಗ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಈ ಚಟ್ನಿ ಪುಡಿಗಳು ಉತ್ತರ ಕರ್ನಾಟಕದವ್ರಿಗೆ ಹೊಸದೇನಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ 2-3 ಥರ ವೆರೈಟಿ ಚಟ್ನಿ ಪುಡಿಗಳು ಇದ್ದೇ ಇರುತ್ತೆ. ಈಗ ಇದು ಪೌಡ್ರ್ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡೋಣ. ಯಾರಿಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅವರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ, ಆ್ಯಂಡ್ ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಹಾಕಿದ ನಂತರ ಇದನ್ನು ಕೊನೆ ಬಾರಿ ಮತ್ತೊಂದು ಸರಿ ಮಿಕ್ಸಿನಲ್ಲಿ ನಾನು ತಿರುಗಿಸ್ಕೊತೀನಿ. ಈಗ ಇದು ರೆಡಿ ಆಗುತ್ತೆ ನೋಡಿ. ಇಷ್ಟು ಸುಲಭವಾಗಿ ಚಟ್ನಿ ಪುಡಿನ ಮಾಡೋದು ಅಂತ. ಈ ಥರದ್ದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಇದನ್ನು ದೋಸೆಗೆ ಹಾಕ್ಬೋದು, ಚಪಾತಿಗೆ ಹಾಕ್ಬೋದು. ಪುಟಾಣಿ ಚಟ್ನಿ ಪುಡಿ ಸಿಂಪಲ್ಲಾಗಿ ರೆಡಿ ಆಯಿತು. ಈಗ ನಾವು ಇನ್ನೊಂದು ರೀತಿಯ ಚಟ್ನಿ ಪುಡಿನ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ಅಗಸಿನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡಿದ್ರೇ ಇದರ ಟೇಸ್ಟ್ ಚೆನ್ನಾಗಿ ಬರೋದು. ಈ ಚಟ್ನಿ ಪುಡಿ ಮಾಡೋದು ಕೂಡ ತುಂಬ ಸುಲಭ. ಇಲ್ಲಿ ಅಗಸಿ ಎಲ್ಲ ರೋಸ್ಟ್ ಆದಮೇಲೆ ನಾನು ಇದರಲ್ಲಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿನ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ನಾನೀಗ ಇದನ್ನು ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡ್ಕೋತೀನಿ ನೋಡಿ. ಈಗ ಇದು ರೋಸ್ಟ್ ಆಗಿದೆ. ಮಿಕ್ಸಿ ಜಾರ್ನಲ್ಲಿ ಇದನ್ನು ಹಾಕ್ಕೊಂಡು ಫುಲ್ ಪೌಡ್ರ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲ ಜಾಸ್ತಿ ಏನು ಹಾಕಬೇಕಾಗಿಲ್ಲ, ಸ್ವಲ್ಪ ಹಾಕಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲರ ಕಾಂಬಿನೇಷನ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದು ಅಗೇನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದೆಲ್ಲವನ್ನು ಸೇರಿಸಿ ಈಗ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಈ ಥರ ರೆಸಿಪಿಗಳನ್ನು ನಮ್ಮ ಹಿರಿಯರು ದಿನನಿತ್ಯದ ಊಟದಲ್ಲಿ ಆ್ಯಡ್ ಮಾಡಿರೋದು ಬರೀ ಟೇಸ್ಟ್ಗೋಸ್ಕರ ಅಲ್ಲ. ಇವುಗಳನ್ನೆಲ್ಲ ನಾವು ಪ್ರತಿದಿನ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈಗ ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀವಿ. ಬೆಳ್ಳುಳ್ಳಿ ಇಲ್ಲದೆ ಯಾವುದೇ ಚಟ್ನಿ ಪುಡಿ ಕೂಡ ಇನ್ಕಂಪ್ಲೀಟ್ ಆಗುತ್ತೆ. ಅಗಸಿ ಅಥವಾ ಏನು ಫ್ಲ್ಯಾಕ್ಸ್ ಸೀಡ್ ಅಂತ ಕರಿತೀವಿ, ಇದು ನಮ್ಮ ಕೂದಲಿಗೆ ತುಂಬ ಒಳ್ಳೆ ಪೋಷಣೆ ಕೊಡುತ್ತೆ.
ನಮ್ಮ ಕೂದಲಲ್ಲಿರೋ ಎಲ್ಲ ರೀತಿಯ ಡ್ಯಾಮೇಜ್ಗಳನ್ನು ಸರಿ ಮಾಡೋ ಶಕ್ತಿ ಇದರಲ್ಲಿದೆ. ಈ ಥರ ಒಂದು 2-3 ಥರ ಚಟ್ನಿ ಪುಡಿಗಳನ್ನು ರೆಡಿ ಮಾಡಿ ಯಾವಾಗಲೂ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗೆ ಇದು ಎಲ್ಲರೂ ಕೈಗೆ ಸಿಗೋ ಥರ ಇರಬೇಕು. ಈಗ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಮನೇಲಿ ಯಾರಿಗೆ ಬೇಕಾದರೂ ಅವರು ಈಸಿಯಾಗಿ ಇದನ್ನು ತೊಗೋಬೋದು. ನೋಡಿ, ಸಿಂಪಲ್ಲಾಗಿ ಈ ಥರ ಚಟ್ನಿ ಪುಡಿಗಳನ್ನು ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಈಗ ಕಿಚನಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ಬಟ್ಟೆಗಳನ್ನ ಮಡಿಸ್ತಾ ಇದ್ದೀನಿ. ಇಲ್ಲಿ ಆ ಥರ ಆಟ ಆಡ್ತಾ ಕೂತಿದ್ದಾನೆ. ನಾನು ಹೇಗೆ ನನ್ನ ಮಗನ ಬಟ್ಟೆಗಳನ್ನ ಆರ್ಗನೈಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲು ಇದನ್ನೆಲ್ಲ ಫೋಲ್ಡ್ ಮಾಡಿಟ್ಬಿಡ್ತೀನಿ, ಆಮೇಲೆ ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ ನಾನು. ಈಗ ನಾನು ಎಲ್ಲ ಬಟ್ಟೆಗಳನ್ನ ಮಡ್ಚಿಟ್ಟಿದ್ದೀನಿ. ಈಗ ನಾನು ಈ ಬಾಸ್ಕೆಟ್ ಬಗ್ಗೆ ಹೇಳ್ತೀನಿ ಮೊದಲು ನಿಮಗೆ. ಇದು ಯಾವುದೋ ಫ್ಯಾನ್ಸಿ ಆರ್ಗನೈಸರ್ ಅಲ್ಲ, ಇದು ಒಂದು ಸಿಂಪಲ್ ಬಾಸ್ಕೆಟ್. ಇದನ್ನು ನಾನು ಆ್ಯಕ್ಚುಲಿ ತಂದಿದ್ದು ಪಾತ್ರೆ ತೊಳೆದು ಇಡೋದಕ್ಕೆ ತೊಗೊಂಡು ಬಂದಿದ್ದೆ. ಬಟ್ ಇದು ನನಗೆ ತುಂಬ ಚೆನ್ನಾಗಿ ಯೂಸ್ ಆಗಿದೆ ಈಗ ಮಗು ಬಟ್ಟೆಗಳನ್ನು ಜೋಡಿಸಿಡೋದಕ್ಕೆ. ಇದ್ರ ಮಧ್ಯೆ ಇಲ್ಲೇನು ನೋಡ್ತಿದ್ದೀರಿ, ಇದು ಒಂದು ರಿಬ್ಬನ್ನಿಂದ ನಾನು ಮಾಡಿದ್ದೀನಿ ಅಷ್ಟೇ. ಪಾರ್ಟಿಷನ್ ಬೇಕು ಅನ್ನೋದಕ್ಕೆ ನಾನು ಈ ಥರ ಮಾಡಿದ್ದೀನಿ. ಫಸ್ಟ್ ನಾನು ಈ ಎಲ್ಲ ಪಾರ್ಟಿಷನ್ಗಳಲ್ಲಿ ನಾನು ಏನೇನೆಲ್ಲ ಇಡ್ತೀನಿ, ಹೇಗಿಡ್ತೀನಿ ಅಂತ ಹೇಳ್ತೀನಿ. ಈ ಸೆಕ್ಷನಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಎಲ್ಲ ಪ್ಯಾಂಟ್ಸ್ ಮತ್ತು ಶಾರ್ಟ್ಸ್ ಇದ್ದಾವೆ. ಈ ಬಟ್ಟೆಗಳೆಲ್ಲ ಎವ್ರಿಡೇ ವೇರ್ಗೆ ಬಳಸೋಂಥದ್ದು. ನಾನು ಡೈಲಿ ಯೂಸ್ಗೆ ಮಗುಗೆ ಹಾಕೋ ಬಟ್ಟೆಗಳೆಲ್ಲ ಇಲ್ಲಿ ಇಟ್ಟಿರ್ತೀನಿ. ಇಲ್ಲಿ ಎಲ್ಲ ಪ್ಯಾಂಟ್ಗಳಿವೆ, ಹಾಗೆ ಇಲ್ಲಿ ಎಲ್ಲ ಟೀ ಶರ್ಟ್ಸ್ ಇದ್ದಾವೆ. ಶರ್ಟ್ಸ್ ಮತ್ತು ಟೀ ಶರ್ಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಫುಲ್ ಸ್ಲೀವ್ಸ್, ಹಾಫ್ ಸ್ಲೀವ್ಸ್, ಶಾರ್ಟ್ಸ್ ಎಲ್ಲ ಥರನೂ ಇದ್ದಾವೆ. ಮತ್ತು ಈ ಸೆಕ್ಷನಲ್ಲಿ ಇಲ್ಲಿ ಸೆಟ್ ಇರ್ತಾವಲ್ಲ ನೈಟ್ ಸೂಟ್ಗಳು, ಆ ಥರದ್ದೆಲ್ಲ ಇಲ್ಲಿಟ್ಟಿದ್ದೀನಿ. ಇದು ಶರ್ಟ್ಗಳ ಮಧ್ಯೆನೇ ಅದರ ಪ್ಯಾಂಟ್ಸ್ ಮತ್ತು ಶಾರ್ಟ್ಸ್ ಏನಿರುತ್ತೆ ಅದನ್ನೆಲ್ಲ ಒಟ್ಟಿಗೆ ಜೋಡಿಸಿ ಈ ಸೆಕ್ಷನಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಎಲ್ಲ ಸೆಟ್ಗಳಿವೆ. ಮತ್ತು ಇಲ್ಲಿ ಬಂದರೆ ಇಲ್ಲಿ ಎಲ್ಲ ಹ್ಯಾಂಡ್ ಕರ್ಚೀಫ್ಗಳಿವೆ, ಮಗುಗೆ ಬೇಕಲ್ಲ ಈಗ ಬಳಸೋದಕ್ಕೆ. ಮತ್ತು ಇಲ್ಲಿ ಬಂದರೆ ಈ ಸೆಕ್ಷನಲ್ಲಿ ಇಲ್ಲಿ ಬಿಬ್ ಇಟ್ಟಿದ್ದೀನಿ. ಹಾಗೆ ಸಾಕ್ಸ್ಗಳು ಇದರಲ್ಲೇ ಇದ್ದಾವೆ. ಮತ್ತು ಮಗು ಹ್ಯಾಂಡ್ ಗ್ಲೌಸ್ ಇದನ್ನೆಲ್ಲ ಈ ಸೆಕ್ಷನಲ್ಲಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಕ್ಯಾಪ್ಸ್ ಇದ್ದಾವೆ, ನಾವು ಹಾಕೋದಕ್ಕೆ ಬಳಸ್ತೀವಲ್ಲ ಡೈಲಿ ಕ್ಯಾಪ್ಸ್, ಮತ್ತು ಕುಲಾವಿ ಎಲ್ಲ ಇದರಲ್ಲೇ ಇದ್ದಾವೆ. ಈಗ ಚಳಿ ಜಾಸ್ತಿ ಇರೋದ್ರಿಂದ ನಾನು ಡೈಲಿ ಮಗುಗೆ ಸಂಜೆ ಆದ ತಕ್ಷಣ ರಾಂಪರ್ ಹಾಕ್ತೀನಿ. ಹಾಗೆ ಮಲಗುವಾಗ ಕ್ಲೋತ್ ಡೈಪರ್ನ ಬಳಸ್ತೀನಿ. ಇದು ಸೂಪರ್ ಬಾಟಮ್ನ ಕ್ಲೋತ್ ಡೈಪರ್. ನಿಮ್ಗೆ ಇದ್ರ ಬಗ್ಗೆ ರಿವ್ಯೂ ತಿಳ್ಕೊಬೇಕಿತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಈ ರಾಂಪರ್ ಮತ್ತು ಕ್ಲೋತ್ ಡೈಪರ್ ಎರಡೂ ಒಟ್ಟಿಗೆ ಇರುತ್ತೆ ಯಾವಾಗಲೂ. ಇದು ಒಂದು ಸಿಂಪಲ್ ಬಾಸ್ಕೆಟಲ್ಲಿ ನಾನು ನನ್ನ ಮಗನ ಎಲ್ಲ ಬಟ್ಟೆಗಳನ್ನು ಆರ್ಗನೈಸ್ ಮಾಡಿದ್ದೀನಿ. ನೋಡಿದ್ರಲ್ವ ನಾನು ನನ್ನ ಮಗನ ಬಟ್ಟೆಗಳನ್ನ ಯಾವ ಥರ ಜೋಡಿಸ್ತೀನಿ ಅಂತ. ಈ ಬಾಸ್ಕೆಟ್ನಲ್ಲಿ ಪಾರ್ಟಿಷನ್ ಮಾಡೋದಕ್ಕೆ ನಾನು ಒಂದು ರಿಬ್ಬನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಗಿಫ್ಟ್ ರ್ಯಾಪ್ ಮಾಡುವಾಗ ಸಿಗುತ್ತೆ ಈ ಥರ ರಿಬ್ಬನ್, ಸ್ಯಾಟಿನ್ ರಿಬ್ಬನ್ ಕೂಡ ನೀವು ಬಳಸ್ಕೋಬೋದು. ಅದನ್ನು ಈ ಹೋಲ್ಸ್ನಲ್ಲಿ ಹಾಕಿ ನಾನು ಪಾರ್ಟಿಷನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಯಾವುದೋ ಒಂದು ಬಾಸ್ಕೆಟ್ ಇದ್ದರೆ ಅದರಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಸೈಜ್ಗಳನ್ನ ಸರಿಯಾಗಿ ನೋಡಿಕೊಂಡು ಪಾರ್ಟಿಷನ್ನ ಕ್ರಿಯೇಟ್ ಮಾಡ್ಕೋಬೋದು. ಇದರಿಂದ ನನಗೆ ನನ್ನ ಮಗನ ಬಟ್ಟೆಗಳನ್ನ ಆರ್ಗನೈಸ್ ಮಾಡೋದಕ್ಕೆ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಮಕ್ಕಳ ಬಟ್ಟೆಗಳು ತುಂಬ ಚಿಕ್ಕದಿರುತ್ತೆ, ಸರಿಯಾಗಿ ಇಡೋದು ತುಂಬ ಕಿರಿಕಿರಿ ಅನಿಸುತ್ತೆ. ಮತ್ತು ತುಂಬ ಕಾಸ್ಟ್ಲಿ ಆರ್ಗನೈಸರ್ಸ್ನ ಖರೀದಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಾನು ಸಿಂಪಲ್ಲಾಗಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ನಿಮಗೆ ನನ್ನ ಐಡಿಯಾ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ ನಾನು ಬರ್ತೀನಿ.
ಅಲ್ಲಿವರೆಗೂ ಕಾಯ್ತಾ ಇರಿ. ಆ್ಯಂಡ್ ಗೊತ್ತಿದೆಯಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಮಾಡ್ಕೊಳ್ಳಿ.